ಎಲ್ರಿಗೂ ನಮಸ್ಕಾರ. ನಾನು 94ನೇ ದಿನ 100 ಡೇಸ್ ಚಾಲೆಂಜ್ ಒಳಗೆ ನಿನ್ನೆ ನಾನು ಚನ್ನಪಟ್ಟಣ ಬಂದು ರೀಚ್ ಆಗಿ ನನ್ನ ಫ್ರೆಂಡ್ ಮನೇಲಿ ಉಳ್ಕೊಂಡೆ. ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗೋದ್ರೊಳಗೆ ಶಾಸ್ತ್ರಗಳು ಆಲ್ರೆಡಿ ಸ್ಟಾರ್ಟ್ ಆಗಿದ್ದು. ನನ್ನ ಫ್ರೆಂಡ್ ಇವನೇ ಹೇಮಂತ್ ಅಂತ ಅವನ ಹೆಸರು. ಸೊ ಅವನೇ ಮದುವೆ ಗಂಡಿಗ. ಇವನು ಚನ್ನಪಟ್ಟಣದ ಮಂಗಳಾರಪೇಟೆ ಅವನು. ಸೊ ಮಂಗಳಾರಪೇಟೆಯಿಂದ ಮಂಗಳೂರವರೆಗೂ ಈಗ ಪಯಣ ಸಾಗ್ತದೆ ನಮ್ಮದು. ಮಂಗಳಾರಪೇಟೆ ಹುಡುಗ, ಮಂಗಳೂರು ಹುಡುಗಿ. ಸೊ ಇದು ಈಗ ಚಪ್ರ ಹಾಕಾಕ್ತಾರ, ಹಂದ್ರ ಅಂತ ಹೇಳ್ತಾವಲ್ಲ, ಅದು ನಮ್ಮ ಕಡೆ ಎಲ್ಲ ಹಂದ್ರ ಅಂತವಿ. ಸೊ ಇವ್ರ ಕಡೆನೂ ಈ ಥರ ಮಾಡ್ತಾರೆ ನೋಡ್ರಿ. ಈ ಎಲ್ಲ ಸಂಭ್ರಮದ ಮಧ್ಯೆ ಚಹಾ ಮತ್ತು ಕಾಫಿ ಸರ್ವ್ ಆಗ್ತಿತ್ತು. ನಾವು ಚಹಾ ಇಸ್ಕೊಂಡು ಕುಡಿದ್ವಿ. ಸೊ ಇಲ್ಲಿ ಅಜ್ಜ ಕಾಯಿ ಸುಲಿದು ಕಾಯಿ ಕಟ್ಟಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಈಗ. ಸೊ ನೋಡ್ಬೋದು ನೀವು. ಸೊ ಅವ್ರಂಗೆ ನಮಗೆ ಒಂದು ಕಾಯಿ ಸುಲಿಯೋಕ್ಕಾಗಲ್ಲ, ನಮ್ಗೆ ಬಲೆ ಗಟ್ಟಿರ್ತಾರೆ ಇವರು. ಸೊ ಹಿಂಗೆ ದಿನ ಸ್ಟಾರ್ಟ್ ಆಗೈತಿ ಈಗ. ಸೊ ಎಕ್ಸಸೈಸ್ ಮಾಡಿಲ್ಲ, ಇನ್ನೂ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಮನೆ ತುಂಬ ಜನ ಅದಾರ. ಸೊ ಎಲ್ಲರೂ ಅವ್ರವ್ರ ಕೆಲಸಗಳು ಮಾಡತ್ತಾರ. ನಾವು ನಮ್ಮ ಕೈಲಾಗಂಥ ಕೆಲಸಗಳನ್ನ ನಾವು ಮಾಡತ್ತೀವಿ. ನಮಗೇನು ಜಾಸ್ತಿ ಕೆಲಸ ಇರೋಂಗಿಲ್ಲ. ಸೊ ಅದನ್ನ ತಂಬ ಅಂತ ಹೇಳೋವಷ್ಟು ಇರ್ತಾವೆ. ಒಂದು ವೇಳೆ ಸಣ್ಣ ಪುಟ್ಟ ಕೆಲಸ ಇದ್ರೂ ಮಾಡ್ತಿರ್ತಾವೆ. ಆ ಗ್ಯಾಪ್ನೊಳಗೆ ವಿಡಿಯೋ ಮಾಡತ್ತೀನಿ. ಇದು ನನ್ನ ಫ್ರೆಂಡ್ ಮನೆ ಚನ್ನಪಟ್ಟಣದಲ್ಲಿ ಇರೋದು. ನಾನು ಆಲ್ಮೋಸ್ಟ್ ನನ್ನ ಇಂಜಿನಿಯರಿಂಗ್ ಟೈಮ್ನ ಇಲ್ಲೇ ಇನ್ವೆಸ್ಟ್ ಮಾಡೇನೆ ಅನ್ಕೊಂತ ನಾನು. ಸೊ ಚನ್ನಪಟ್ಟಣ ಈ ಕಡೆ ನನ್ನ ಫ್ರೆಂಡ್ಸ್ ಜಾಸ್ತಿ ಆಲ್ಮೋಸ್ಟ್ ಇದ್ದಿದ್ದು ಚನ್ನಪಟ್ಟಣ, ತುಮಕೂರು ಈ ಸರೌಂಡಿಂಗ್ನೊಳಗೆ. ಸೊ ಇಲ್ಲಿ ನೋಡಿರಿ, ಈಗ ತಿಂಡಿ ರೆಡಿ ಆಗ್ತೈತಿ. ನಂಗೆ ಇವ್ರ ಮನೆಯವ್ರು ಎಲ್ಲರೂ ಆಲ್ಮೋಸ್ಟ್ ಪರಿಚಯ ಇದ್ದಾರೆ. ಸೊ ನಾನು ಎಲ್ಲೆಲ್ಲೋ ಉಳ್ಕೊಂಡಿದ್ದೀನೋ ಅವರೆಲ್ಲರೂ ಪರಿಚಯ ಇದ್ದಾರೆ ನನಗೆ. ಸೊ ಈಗ ನೋಡಿರಿ, ಚಪ್ರ ಎಲ್ಲ ರೆಡಿ ಮಾಡ್ತಿದ್ದಾರೆ, ಚೆನ್ನಾಗಿ ಹೆಣ್ದಿದ್ದಾರೆ. ಇವರೆಲ್ಲ ನೋಡ್ಬೋದು. ಈಗ ಒಂದೊಂದು ಕಡೆ ಒಂದೊಂದು ಆರ್ಟ್ ಇರ್ತವೆ. ಸೊ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಸೊ ಇಲ್ಲಿ ಒಳಗಡೆ, ಅಲ್ಲಿ ಹೊರಗಡೆ ಅದು ನಡೀತಿದ್ರೆ ಒಳಗಡೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಿದ್ದಾರೆ ಅರ್ಶಿನ ಶಾಸ್ತ್ರಕ್ಕೆಲ್ಲ ಇದನ್ನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ನನ್ನ ಫ್ರೆಂಡ್ ಈಗ ರೆಡಿಯಾಗಿ ಬರ್ತಿದ್ದಾನೆ. ಬನೀನು ಹಾಕ್ಕೊಂಡು ಬರತ್ತಾನಲ್ಲ, ಅವನೇ ಮದುವೆ ಗಂಡು. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಫೋಟೋಗ್ರಾಫರ್ ವೇಟಿಂಗ್ ಫಾರ್ ಗಂಡು, ನಮ್ಮ ಅಕ್ಕ ಇವರೆಲ್ಲ, ಹೇಮಂತ್ ಅವ್ರ ಅಕ್ಕ. ಸೊ ತಿಂಡಿ ರೆಡಿಯಾಗಿದೆ ಆಲ್ರೆಡಿ. ಕೇಸರಿ ಬಾತು, ಆದರೆ ಇದರಲ್ಲಿ ಕೇಸರಿ ಇಲ್ಲ. ಸೊ ಬಿಸಿಬೇಳೆ ಬಾತು ಮತ್ತು ಬೂಂದಿ, ಸ್ವಲ್ಪ ಉಪ್ಪಿಟ್ಟು ಮಾಡಿದರು. ಸೊ ನಾನು ಇದರೊಳಗೆ ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ. ಇವೆಲ್ಲ ನಾವು ಫಸ್ಟ್ ಸರ್ವ್ ಮಾಡತ್ತೀವಿ. ಈಗ ಅದು ನನ್ನ ತಟ್ಟೆ ಇದು. ಸೊ ಎಲ್ಲನೂ ಸ್ವಲ್ಪ ತಿಂದು ಆಮೇಲೆ ಮತ್ತೆ ಅರ್ಶಿನ ಶಾಸ್ತ್ರ ಕಡೆ ಬಂದ್ವಿ. ಸೊ ಅರ್ಶಿನ ಶಾಸ್ತ್ರಕ್ಕೆ ನೀರು ರೆಡಿ, ಅದರೊಳಗೆ ಸ್ವಲ್ಪ ಹೂ ಹಾಕಿ ನಾವು ಹುಡುಗನ ರೆಡಿ ಮಾಡತ್ತೀವಿ. ಸೊ ಈಗ ಅವ್ರ ಅಪ್ಪಾಜಿ ಅವರೆಲ್ಲ ಬಂದು ಅದೇನು ಶಾಸ್ತ್ರ ಆಯಿತೋ ಅದೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ಮುಗಿದ ಮೇಲೆ ನಾವು ಇಲ್ಲಿಂದ ಮಂಗಳೂರು ಹೊರಡಬೇಕು. ಎಲ್ಲ ನಮ್ಮ ಚನ್ನಪಟ್ಟಣ ಹುಡುಗರು ಫುಲ್ ಸರೌಂಡ್ ಮಾಡ್ಕೊಂಡು ನೋಡಾಕ್ತವೆ ಕುತ್ಕೊಂಡು ಮಿಕ್ಕಿ. ಸೊ ಹೆಂಗೆ ಏನು ಮಾಡ್ತಾರಂತ. ಇದರೊಳಗೆ ಅರ್ಧ ಜನದ ಮದುವೆ ಆಗ್ಯವು, ಅರ್ಧ ಜನದ ಮದುವೆ ಆಗಿಲ್ಲ. ಸೊ ಎಲ್ಲರೂ ಮದುವೆ ಸ್ಟೇಜ್ನಲ್ಲಿ ಅದಾವೆ. ಈ ವರ್ಷ ಅಥವಾ ಮುಂದಿನ ವರ್ಷ ಎಲ್ಲರದು ಮುಗಿತೈತೆ. ಅರ್ಶಿನ ಶಾಸ್ತ್ರ ಆದಮೇಲೆ ಇದೇನೋ ಯುವತಿ ಶಾಸ್ತ್ರ ಅಂತ ಮಾಡ್ತಾರೆ ಈ ಕಡೆಗೆ. ಸೊ ಅದನ್ನು ಮುಗಿಸ್ಕೊಂಡು ನಾನು ಇನ್ನೊಬ್ಬ ನನ್ನ ಫ್ರೆಂಡ್ ಲಿಖಿತೇಶ್ ಅಂತ ಇದ್ದ, ಅವ್ನ ಮನೆಗೆ ಹೋದೆ. ತಿಂಡಿ 2 ಅವರ್ ಆಗಿತ್ತು. ಸೊ ಇಲ್ಲಿ ಹೋಗಿ ಎಕ್ಸಸೈಸ್ ಮಾಡಿ ಮೇಲ್ಗಡೆ ರೂಮಲ್ಲಿ ಸ್ನಾನ ಮಾಡಿ ಕೆಳಗೆ ಬಂದ್ವಿ. ಏನೇನೋ ಹಾಕ್ಕೊಟ್ರು, ಮದ್ದೂರು ವಡೆ, ಕೇಕ್ ತಿನ್ನಲಿಲ್ಲ ನಾನು ಜಾಸ್ತಿ. ಮಜ್ಜಿಗೆ ಮತ್ತು ಹುರಿದ ಮಂಡಕ್ಕಿ ಇವೆಲ್ಲ ತಿಂದ ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಕೊಟ್ಟ ಮೇಲೆ ಮತ್ತೆ ದೋಸೆ ಮಾಡಿದರು. ದೋಸೆ ಮಾಡಿ ಸ್ವಲ್ಪ ರೈಸು, ಮೊಸಪ್ಪು ಸಾರು ಸೂಪರಾಗಿತ್ತು. ಅದನ್ನು ತಿಂದು ಮಜ್ಜಿಗೆ ಕುಡ್ದಾದ್ಮೇಲೆ ಆಂಟಿ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇವರೆಲ್ಲ ನನ್ನ ಫ್ರೆಂಡ್ಸ್. ನಾನು ಎಲ್ಲರ ಮನೆಗೆ ಹೋಗ್ತಾನಲ್ಲ, ಇವರೆಲ್ಲ ನನ್ನ ಇಂಜಿನಿಯರಿಂಗ್ ಟೈಮ್ನೊಳಗೆ ನನ್ನ ರೂಮ್ ಅಂದರೆ ನಂದು 1 BHK ಮನೆ ಇತ್ತು, ಅಲ್ಲಿಗೆ ಬರ್ತಿದ್ರು. ಸೊ ಇವರೆಲ್ಲರಿಗೂ ಒಂಥರ, ನಾನು ಅವ್ರ ಮನೆಗಳಿಗೆಲ್ಲ ಹೋಗ್ತಿದ್ದೆ. ಸೊ ಹಂಗೆ ಯಾರ ಮನೆಗೆ ಹೋದರೂ ಊಟ ಫಿಕ್ಸ್ ಇರ್ತದೆ ನನಗೆ. ಸೊ ನಾವು ಅವ್ರ ಜೊತೆಗೆ ಅವಾಗೆಲ್ಲ ನಾನು ಅಡುಗೆ ಮಾಡಿಕೊಡ್ತಿದ್ದೆ ಅವರಿಗೆ ತಿನ್ನೋಕೆ. ಸೊ ಅವರೆಲ್ಲ ಹೆಚ್ಚಿಕೊಡೋದು ಇಂಥದ್ದೆಲ್ಲ ಮಾಡ್ತಿದ್ರು. ಸೊ ಮದುವೆ ಮನೆಗೆ ಬಂದ್ವಿ, ಅಲ್ಲಿ ಊಟ ನಡೆದಿತ್ತು. ಇವ್ರು ಫೋನ್ ಮಾಡಿ ಕರೆದ್ರು, ಬಟ್ ನಾವು ಆಲ್ರೆಡಿ ಅವ್ರ ಮನೆಗೆ ಊಟ ಮಾಡಿದ್ದೆ ಅಂದಿದ್ದಕ್ಕೆ ಸ್ವಲ್ಪ ಜನ ಗರಮ್ ಆಗಿ ಅವ್ರ ಪಾಡಿಗೆ ಅವ್ರು ಊಟ ಮಾಡತ್ತಾರ. ನಾನು ಮಧ್ಯಾಹ್ನ ಊಟ ತಿನ್ನೋದೇ ಕಡಿಮೆ ಅಂತದ್ರಾಗ ಇವ್ರು ಇಲ್ಲಿ ಒಂದ್ಸಲ ಊಟ ಮಾಡೋ ಅಂದ್ರೆ ನನ್ನ ಕೈಲಿ ಆಗಲ್ಲ. ಸೊ ಎಲ್ಲರ ಜೊತೆಗೂ ಸ್ವಲ್ಪ ವಾಗ್ವಾದ ನಡೆಸ್ಕೊಂಡು ಜಗಳ ಮಾಡಿದ್ರಲ್ಲ TT ಒಳಗೆ ಹೋದರು. ನಾನು ನನ್ನ ಫ್ರೆಂಡು ಲಿಖಿತೇಶು ಮತ್ತು ಹೇಮಂತ್ ಕಾರಿಗೆ ಬಂದ್ವಿ, ಮತ್ತು ನಮ್ಮ ಸಿಸ್ಟರ್ ಒಬ್ಬರು. ಸೊ 4 ಜನ ನಾವು ಮಂಗಳೂರಿಗೆ ಕಾರಲ್ಲಿ ಹೊರಟಿದ್ದೇವೆ. ಸೊ ಆನ್ ದಿ ವೇ ಹೊಟ್ಟೆ ಹಸುವಾತು. ಒಂದು ಪೇರ್ಲ್ ಹಣ್ಣು, ಎಲ್ಲರೂ ಒಂದೊಂದು ಪೇರ್ಲ್ ಹಣ್ಣು ತಿಂದ್ವಿ. ಸೊ ಅದಾದಮೇಲೆ 9-9:30 ಆಗಿತ್ತು. ಉಡುಪಿ ಗಾರ್ಡನಿಯಾ ಅಂತ ಒಂದು ಹೋಟ್ಲಿತ್ತು. ಸೊ ಅಲ್ಲಿಗೆ ಹೋಗಿ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ತೊಗೊಂಡು, ನಾನು ರೋಟಿ ಎಲ್ಲ ತಿನ್ನೋಕೆ ಹೋಗಲಿಲ್ಲ. ಒಂದು ಪೀಸ್ ಹಂಗೆ ಟೇಸ್ಟ್ ಮಾಡಿದೆ. ದಾಲ್ ತಡ್ಕ ಸೂಪರ್ ಆಗಿತ್ತು, ಮಶ್ರೂಮ್ ಪೆಪ್ಪರ್ ಡ್ರೈ ಚೆನ್ನಾಗಿತ್ತು. ಇದಾದಮೇಲೆ ಸ್ವಲ್ಪ ರೈಸ್ ತೊಗೊಂಡು, ಫ್ರೈಡ್ ರೈಸ್ ತೊಗೊಂಡು, ಸೊ ಅದನ್ನು ಮತ್ತು ದಾಲ್ ತಡ್ಕ ಎಲ್ಲ ತಿಂದು, ಅದಾದಮೇಲೆ ನಮ್ಮ ಫ್ರೆಂಡ್ಸ್ TT ಫ್ರೆಂಡ್ಸು ಇದೇ ಹೋಟ್ಲಿಗೆ ಬಂದರು. ಒಂದು ಐಸ್ ಕ್ರೀಮ್ ಹೇಳಿ ಒಂದು 2-3 ಸ್ಪೂನ್ ತಿಂದು ಅದರಲ್ಲಿ ಊಟ ಮುಗಿಸಿದೆ. ಇನ್ನು ಉಳಿದಿದ್ದ ಐಸ್ ಕ್ರೀಮ್ನ ನಮ್ಮ TTಲಿ ಬಂದ ಫ್ರೆಂಡ್ಸ್ ಎಲ್ಲ ತಿಂದು ಮುಗಿಸ್ತಾರೆ. ಸೊ ಈಗ ನಾವು ಭಗವದ್ಗೀತೆ ನೋಡೋಣ. ಭಗವದ್ಗೀತೆಯಲ್ಲಿ ನಾವು 34ನೇ ಶ್ಲೋಕವನ್ನು ನೋಡಬೇಕು. ಇದರಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ. ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು, ಏಕೆಂದರೆ ಆತ್ಮಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅವು ಅಡ್ಡಿಗಳು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇವತ್ತಿಗೆ ಎಷ್ಟು ಸಾಕು. ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನೇ ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.